ನಾನು ಜಾಗತಿಕ ಲಿಂಗಾಯತ್ ಮಹಾಸಭೆಯ ಕೇಂದ್ರ ಕಚೇರಿಯ ಉಪಾಧ್ಯಕ್ಷನು. ಇವತ್ತು ನಾನಿಲ್ಲಿ ಬಂದಿರೋದು ಏನು ಜನಗಣತಿಯಲ್ಲಿ ಜಾತಿ ಸಮೀಕ್ಷೆ ಏನು ಗೊಂದಲ ಸೃಷ್ಟಿಯಾಗಿದೆ, ವಿಶೇಷವಾಗಿ ಲಿಂಗಾಯತ ವೀರಶೈವ ಹೇಳಿ ಅದರಲ್ಲಿ ಅದಕ್ಕೆ ಸ್ಪಷ್ಟನೆ ಕೊಡಲಿಕ್ಕೆ ಬಂದಿದೆ. ಬಾಂಧವರೇ, ಎಲ್ಲ ಧರ್ಮ ಎಲ್ಲ ಜಾತಿಗಳಲ್ಲಿ ಈ ಥರ ಒಂದು ಪಂಗಡ ಅವೆಲ್ಲ ಇರ್ತಾವೆ. ಕ್ರಿಶ್ಚಿಯನ್ರಲ್ಲಿ ಕ್ಯಾಥೋಲಿಕ್ರು, ಪ್ರೊಟೆಸ್ಟೆಂಟ್, ಮುಸಲ್ಮಾನರಲ್ಲಿ ಶಿಯಾಸ್ ಹೀಗಿರ್ತಾವ. ನಮ್ಮಲ್ಲಿ ಇತ್ತು ಈಗಿಲ್ಲ. ಯಾಕಂದ್ರೆ 2017ರಲ್ಲಿ ಪ್ರಾರಂಭ ಆಯಿತು ಬೀದರ್ನಿಂದ ಸ್ವಾತಂತ್ರ್ಯ ಧರ್ಮದ ಮಾನ್ಯತೆಗೆ ಹೋರಾಟ. ಆ ಹೋರಾಟ ಕರ್ನಾಟಕ ರಾಜ್ಯಾದ್ಯಂತ ವ್ಯಾಪಿಸಿತು. ಆಮೇಲೆ ಮಹಾರಾಷ್ಟ್ರದಲ್ಲೂ ಆಯಿತು, ತೆಲಂಗಾಣದಲ್ಲಿ ಆಯಿತು, ಅನೇಕ ಕಡೆ ಆಯಿತು. ಅದರಲ್ಲಿ ಇವರು ಕೆಲವರು ವಿಶೇಷವಾಗಿ ಯಾರು ತಮ್ಮನ್ನು ತಾವು ವೀರಶೈವ ಅಂತ ಹೇಳ್ಕೊತಾರೋ ಅವ್ರು ಭಾಗಿಯಾಗಿಲ್ಲ. ನಾವು ಆಗಲ್ಲ, ಸರಿ ಇಲ್ಲ, ಭಾಳ ಗೊಂದಲ ಸೃಷ್ಟಿಯಾಯಿತು. ಆಮೇಲೆ ಸರ್ಕಾರ, ಯಾವ ಸರ್ಕಾರ ಇರ್ಬೋದು, ಯಾವುದೇ ಸೃಷ್ಟಿ ಗೊಂದಲ ಚಳವಳಿ ನಡೀತದೆ, ಅವರು ಅದಕ್ಕೊಂದು ತಜ್ಞರ ಸಮಿತಿಯನ್ನು ಕೊಡಿಸ್ತಾರೆ. ನಾವು ಆ ತಜ್ಞರ ಸಮಿತಿ ನೇಮಿಸ್ತೀವಿ. ಆ ತಜ್ಞರು ಏನು ಹೇಳ್ತಾರೆ ಅದನ್ನು ಕೇಳಿ ನಾವು ಮುಂದಿನ ಕ್ರಮ ತಗೋತೀವಿ ಅಂತ ಹೇಳಿ ನಾಗಮೋಹನ್ ದಾಸ್ ಅವರೆಲ್ಲ ಗೊತ್ತಿದೆ, ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರು, ಅವರನ್ನು ತಜ್ಞರ ಸಮಿತಿಯ ಅವರ ನೇಮಕ ಮಾಡೋದು. ಅವರು ಕೂಲಂಕಷವಾಗಿ ಈ ಧರ್ಮದ ಅಧ್ಯಯನ ಮಾಡಿ ಕೊನೆಗೆ ನಿರ್ಣಯವನ್ನು ಕೊಟ್ಟರು. ಲಿಂಗಾಯತ ಸ್ವಾತಂತ್ರ್ಯ ಧರ್ಮ, ಇದನ್ನು ಘೋಷಣೆ ಮಾಡಬಹುದು. ಹಾಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಮಾನ್ಯತೆಗಾಗಿ ಶಿಫಾರಸು ಮಾಡಬಹುದು. ಆ ವರದಿ ಸರ್ಕಾರ ಅಷ್ಟಕ್ಕೆ ಇಟ್ಕೊಳ್ಳಿಲ್ಲ, ಅದು ಸಚಿವ ಸಂಪುಟದ ಮೂಲಕ ತಂತು. ಸಚಿವ ಸಂಪುಟದ ತಂದಾಗ ಸರ್ವಾನುಮತದಿಂದ ಆ ವರದಿ ಒಪ್ಪಿಗೆ ಆಯಿತು. ಒಪ್ಪಿಗೆ ಆದ ಮೇಲೆ ಇವತ್ತು ನಾವು ಸರ್ಕಾರದ ಸಚಿವ ಆಮೇಲೆ ಆರ್ಡರು ಇಶ್ಯೂ ಆಯಿತು. ಅದಕ್ಕೆ ನಾವು ಇವತ್ತು ಲಿಂಗಾಯತ ಸ್ವತಂತ್ರ ಧರ್ಮದಲ್ಲಿದ್ದೀವಿ, ಸರ್ಕಾರದ ಮಾನ್ಯತೆ ಆಗಿದೆ. ನಮಗೆ ಆ ಶಿಫಾರಸನ್ನು ಕೇಂದ್ರ ಸರ್ಕಾರ ಕಳಿಸ್ತು. ಅದನ್ನೇ ಬರೆದು ನಾಗಮೋಹನ್ ದಾಸ್ ಒಪ್ಪಿದೆ, ನಮ್ಮ ಸಚಿವ ಸಂಪುಟ ಒಪ್ಪಿದೆ, ನಮ್ಮ ಸರ್ಕಾರಗಳಿಗೆ ಮಾನ್ಯತೆ ಕೊಡಲಿಕ್ಕೆ ಒಪ್ಪಿದೆ, ತಾವು ಕೂಡ ಇದನ್ನು ಅಪ್ರೂವ್ ಮಾಡಬೇಕು ಅಂತ ಕಳಿಸಿದ್ರು. ಅವರು ಸುಮಾರು 8 ತಿಂಗಳು ಇಟ್ಟುಕೊಂಡು ವಾಪಸ್ ಕಳಿಸಿದ್ದಾರೆ. ತಿರಸ್ಕಾರ ಮಾಡಿಲ್ಲ. ಏನು 2 ರೀಸನ್ ಹೇಳಿದರು. ಒಂದು, ಲಿಂಗಾಯತರಿಗೆ ಸ್ವಾತಂತ್ರ್ಯ ಧರ್ಮ ಕೊಡೋದ್ರಿಂದ ಶೆಡ್ಯೂಲ್ ಕಾಸ್ಟ್ ರಿಸರ್ವೇಷನ್ ಏನಾದರೂ ಎಫೆಕ್ಟ್ ಆಗುತ್ತಾ ಅಂತ ಕೇಳಿದೆ. ಎರಡನೇದು ಏನು ಹೇಳಿದ್ದಾರೆ, ಈ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಜನಗಣತಿ ಪ್ರಾರಂಭ ಆಗಿದ್ದು 1871 ಬ್ರಿಟಿಷ್ ಸರ್ಕಾರ ಇದ್ದಾರೆ. ಆವಾಗ ಈ ಧರ್ಮ ಹಿಂದೂ ಪಾರ್ಟಿ ಇತ್ತಲ್ಲ ಅಂತ ಕೇಳಿದ್ದಾರೆ. ಆದರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ, ತಮ್ಮೆಲ್ಲರ ಕಡೆ ಗೂಗಲ್ ಇದೆ, ಹೊಡೆದು ನೋಡ್ಬೋದು. 1871 ಸೆನ್ಸಸ್ನಲ್ಲಿ ಈ ಮದ್ರಾಸ್ ಸರ್ಕಾರ, ಅದು ಬ್ರಿಟಿಷ್ ಕೈಯಲ್ಲಿ ಇತ್ತು. ನಮ್ಮ ಮೈಸೂರು ಸರ್ಕಾರ, ಬಾಂಬೆ ಸರ್ಕಾರ ಎಲ್ಲ ಜನಗಣತಿಯಲ್ಲಿ ವೀರಶೈವ ಇದೆ ಸಪರೇಟ್ ಇಂಡಿಪೆಂಡೆಂಟ್ ರಿಲಿಜನ್ ಅಂತ ಕೊಟ್ಟಿದ್ದಾರೆ. ಗೆಜೆಟ್ ಆಗಿದೆ. ಲಿಂಗಾಯತ್ ಇದೆ ಇಂಡಿಪೆಂಡೆಂಟ್ ರಿಲಿಜನ್ ಅಂತ ಕೊಟ್ಟಿದ್ದಾರೆ. ಸ್ವತಂತ್ರ ಧರ್ಮ ನೋಟಿಫಿಕೇಶನ್ ಆಗಿದೆ, ಗೆಜೆಟ್ ಆಗಿದೆ. ಆದರೂ ಕೂಡ ಈಗಿನ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಬಹುಶಃ ಎಲೆಕ್ಷನ್ ಇಂದ ಯಾರು ಪ್ರಹ್ಲಾದ್ ಜೋಶಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಮತ್ತೆ ವಾಪಸ್ ತಗೊಂಡ. ಅವ ಯಾವ ಸ್ವಾಮಿ ಅನ್ನಂತ ಇವತ್ತಿಗೆ ಯಾರಿಗೆ ಗೊತ್ತಿಲ್ರಿ. ಅವನ ಹೆಸರೇ ಫಕೀರ್ ಅಂತ ಇಟ್ಕೊಂಡ. ಅವನ್ ಫಕೀರ್ ಸ್ಪಷ್ಟತೆನೇ ಇಲ್ಲ. ಆಚಾರ್ಯ ಅವನಿಗಾರ ಯಾರು ಗುರು ಅದಾರ, ಅವ ಏನ್ ಪೂಜೆ ಮಾಡ್ತಾನ, ಅವ ಏನ್ ಅದಾನ
ಅಲ್ಲ ಕೇಳಿ ಸರ್ ಮುಂದೆ ಬರ್ರಿ ಅಲ್ಲ ಪ್ರಚಾರ ಮಾಡಲಿಕ್ಕೆ ಅದು ನಾಟಕ ಕಂಪನಿ ಪಾತ್ರ ಸರಿ ಇಲ್ಲ, ಅವ ಜಾಮದಾರಿಗೆ ಮ್ಯಾನೇಜರ್ ಇಟ್ಕೊಂಡ, ಅವ ಹಳ್ಳಿ ನನ್ನ ಜಾಮದಾರ ಏನೇನೋ ಯಾರಿಗೋ ಡೈಲಿ ಅವರೇ ಹೊಂಟ್ರು. ಮತ್ತೀಗ ನಾವು ಯಾರು ಹೊಂಟ್ರು ಅವರಿಗೆ ಅವ್ರದ್ದೇ ಹೇಳ್ತೀವಿ, ನಮ್ದು ಯಾರು ಬರ್ತಾ ಇಲ್ಲ ನಾವು ಯಾಕೆ ಪಾಪ ಅವ್ರ ಹೆಸರು ಆಗ್ತಾವ. ದಾರಿಗಳು ಇಬ್ಬರು ಈಶ್ವರ್ ಖಂಡ್ರೆ ದಿಂಗಾಲೇಶ್ವರ ಫಕೀರ್ ದಿಂಗಾಲೇಶ್ವರ ಅಂತ ಫಕೀರ್ ದಿಂಗಾಲೇಶ್ವರ ಯಾವಲ್ಲ ಅವನಿಗೆ ಗೊತ್ತು, ನಮ್ಗಂತೂ ಗೊತ್ತಿಲ್ಲ. ಒಮ್ಮೊಮ್ಮೆ ಕಾವಿ ಹಾಕ್ತಾನ, ಒಮ್ಮೆ ಬಿಳಿ ಬಟ್ಟೆ ಹಾಕ್ತಾನ. ಅವ್ರು ವೀರಶೈವ ಲಿಂಗಾಯತ ಅವ್ ಏಕತಾ ಸಮಾವೇಶ ಕರೀತಾರ, ಏಕತಾ ಮೂಡಿಸ್ತಾರಂತ. ಏಕತಾ ನೋಡ್ರಿ ಈಗ ಸ್ಪಷ್ಟತೆ ಇದೆ. ಇನ್ ಕರ್ನಾಟಕ ಲಿಂಗಾಯತ್ ಈಸ್ ಎನ್ ಇಂಡಿಪೆಂಡೆಂಟ್ ರಿಲಿಜನ್ ಇನ್ ಕರ್ನಾಟಕ. Only it requires the central approval. It has been sent already with 2 quarries. They have told in one quarry in 1871 census they were part of the Hindu and further. Adu sullu. 871 census ನೀವು ಗೂಗಲ್ದಲ್ಲಿ ಹೊಡೆದು ನೋಡ್ರಿ, ಚೆನ್ನೈ ಮದ್ರಾಸ್ ಹೊಡೆದು ನೋಡ್ರಿ, ಬಾಂಬೆ ಹೊಡೆದು ನೋಡ್ರಿ, ಮೈಸೂರು ಹೊಡೆದು ನೋಡ್ರಿ, ಕ್ಲಿಯರ್. ಅದು ಮತ್ತೆ ಯಾಕೆ ಬರೋದು? ಬಸವಣ್ಣಂದೇ 3-4 ಪೇಜಿ ಬರೋದು ಗೆಜೆಟ್ ಪ್ರಿಂಟ್ ಪಬ್ಲಿಷ್ ಆಗಿದೆ. ಒಪ್ಪಲು ಸಾಧ್ಯವಾಗುವುದಿಲ್ಲ. ಯಾಕೆ ಅಂದ್ರೆ ಇಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಇದ್ದಾರೆ, ಪರಿಶಿಷ್ಟ ಜಾತಿ ಇವರು ಇದ್ದಾರೆ. ಪರಿಶಿಷ್ಟ ಜಾತಿಯವರು ಸೌಲಭ್ಯದಿಂದ ವಂಚಿತರಾಗ್ತಾರೆ ಅಂತ. ನಮ್ಮಲ್ಲಿ ಹೌದು, ಈಗ ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ ಅವರ ಅನುಯಾಯಿಗಳು ನಮ್ಮಲ್ಲಿ ಇದ್ದಾರೆ. ಅವ್ರಿಗೂ ಏನು ತೊಂದರೆ ಆಗೋದಿಲ್ಲ. ಸಿಖ್ಖರ ಜಾತಿಯಲ್ಲಿ ಸಿಖ್ಖರಿಗೆ 1963ರಲ್ಲಿ ಅವ್ರಿಗೂ ಅಲ್ಪಸಂಖ್ಯಾತ ಧರ್ಮದ ಮಾನ್ಯತೆ ಕೊಟ್ಟು. ನಮ್ಮಲ್ಲಿ ಒಂದು ಸ್ಪಷ್ಟತೆ ಇರಬೇಕು, ಸಂವಿಧಾನದ ಪ್ರಕಾರ ಯಾವುದೇ ಧರ್ಮಕ್ಕೂ ಸ್ವತಂತ್ರ ಧರ್ಮ ಅಂತ ಕೊಡೋಕೆ ಅವಕಾಶ ಇಲ್ಲ. ಅಲ್ಪಸಂಖ್ಯಾತ ಧರ್ಮ ಅಂತ ಕೊಡಕ್ಕೆ ಅವಕಾಶ ಇದೆ, ಅದರಲ್ಲಿ ಕೊಟ್ಟಿದ್ದಾರೆ. ಆದ್ರೂ ಅವರಲ್ಲಿರೋ ಎಸ್ಸಿಗಳು ಇದ್ದಾರೆ. ನಮ್ಮಲ್ಲಿ ಇದ್ದಾಗ ಎಲ್ಲ ವೃತ್ತಿಯವರು ಸಿಖ್ಖರಲ್ಲಿ ಇದ್ದಾರೆ. ನಿಮ್ಗೆ ನೋಡಿರ್ಬೇಕು, ಈಗ ಒಂದು 3-4 ವರ್ಷದಿಂದ ಚರಣ್ಜೀತ್ ಸಿಂಗ್ ಚೆನ್ನಿ ಅಂತ ಮುಖ್ಯಮಂತ್ರಿ ಆಗಿದ್ರು. ಅವರು ದಲಿತರಲ್ಲಿ